ಆರ್ ಅಶೋಕ್ ಅವರು ಟೀಕಾ ಪ್ರಹಾರ ಮಾಡ್ತಾರೆ. ನವೆಂಬರಲ್ಲಿ ಸರ್ಕಾರ ಪತನಗೊಳ್ಳುತ್ತೆ, ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ, ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಇಲ್ಲ. ಅವ್ರು ಹೇಳಿರ್ತಕ್ಕಂಥ ಮಾತು ಭಾಳ ಸುಳ್ಳಿನ ಮಾತು ಅದೆಲ್ಲನೂ. ಈಗ ಸರ್ಕಾರ ಏನು ಇವತ್ತು ನಮ್ಮ ಡಿ ಕೆ ಸಾಹೇಬರಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಇಬ್ಬರು ಅನ್ಯೋನ್ಯವಾಗಿದ್ದಾರೆ ಹೊರತು ಯಾವುದೇ ರೀತಿ ತೊಂದರೆಗಳಿಲ್ಲ ಇಲ್ಲಿ. ಈಗ ಮುಂದಿನ ದಿನಗಳಲ್ಲಿ ಈಗ ಡಿ ಕೆ ಸಾಹೇಬರಿಗೆ ಅವರು ಬಿಟ್ಕೊಡ್ತೀನಿ ಅಂತ ಹೇಳಿರೋ ಮಾತು ಸತ್ಯವಾದ ಮಾತೆ ಎಲ್ರಿಗೂ. ಹಂಗಾಗಿ ವರಿಷ್ಠರು ಏನಾದರೂ ತೀರ್ಮಾನ ತೊಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀನಿ ನಾನು. ಅವ್ರು ಯಾವುದೇ ತೀರ್ಮಾನ ತಗೊಂಡ್ರೆ ನಾನು ಬದ್ಧವಾಗಿರ್ತೀನಿ ಅಂತ ಈಗಾಗಲೇ ಡಿ ಕೆ ಸಾಹೇಬರು ನಮ್ಮ ಪತ್ರಕರ್ತರ ಜೊತೆ ಆಗಿರ್ಬೋದು, ಮೀಡಿಯಾದವ್ರ ಜೊತೆ ಆಗಿರ್ಬೋದು, ಎಲ್ಲರ ಜೊತೆ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ. ಅವರು ಏನು ನಮ್ಮ ವರಿಷ್ಠರು ತೀರ್ಮಾನ ತೊಗೊಂಡು ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ. ಹಂಗಾಗಿ ಸಿದ್ದರಾಮಯ್ಯ ಸಾಹೇಬರು ಅವರು ಅಷ್ಟೇ ಹೇಳಿದ್ದಾರೆ. ಈಗ ನಮ್ಮ ವರಿಷ್ಠರು ನಮ್ಗೆ ಯಾವ ರೀತಿ ಮಾತು ಕೊಡ್ತಾರೆ ಅದೇ ರೀತಿ ನೀವು ರಾಜೀನಾಮೆ ಕೊಡಿ ಅಂದರೆ ನಾವು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಸಾಹೇಬರು ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಹಂಗಾಗಿ ಇಲ್ಲಿ ನಮ್ಮಲ್ಲಿ ಗೊಂದಲ ಎಲ್ಲ ಬಂತು. ಪತನ ಆಗೋಕ್ಕೆ ಚಾನ್ಸಸ್ ಹೆಂಗಿದೆ? ಯಾಕಂತಂದರೆ ಸರ್ಕಾರ ಕೂತಿರೋದು ನಮ್ಮ ಅಧೀನದಲ್ಲಿರ್ತಕ್ಕಂಥದ್ದನ್ನು ಒಟ್ಟು ಸೀಟುಗಳು ಎಲ್ಲ ಸೀಟುಗಳನ್ನು ನಾವು ಪಡ್ಕೊಂಡು ನಾವು ಬಂದಿರೋದು. ಸಮ್ಮಿಶ್ರ ಸರ್ಕಾರ ನಾವು ಮಾಡ್ತಾಯಿಲ್ಲ ಪತನ ಮಾಡೋದಕ್ಕೆ. ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ 40 ಸೀಟುಗಳನ್ನ ನಾವು ತಗೊಂಡು ಗೆದ್ದು ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಹೊರತು ಯಾವುದೇ ರೀತಿ ಬೇರೆ ಜೊತೆ ಸಮ್ಮಿಶ್ರ ಸರ್ಕಾರ ತಗೊಂಡು BJP ಆಗಿರ್ಬೋದು, JDS ಆಗಿರ್ಬೋದು, ಅವ್ರ ಸರ್ಕಾರದೊಂದಿಗೆ ನಾವೇ